ಇವತ್ತು ನಾನು ನಿಮಗೆಲ್ಲ ಇನ್ನೊಂದು ರೀತಿಯ ಅಕ್ಕಿ ಹಪ್ಪಳ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಈ ಹಪ್ಪಳಕ್ಕೆ ಮುದ್ದೆ ಹಪ್ಪಳ ಅಂತ ಹೇಳಿ ಕೂಡ ಕರೀತಾರೆ. ಈ ಹಪ್ಪಳನ ನೀವು ಒಂದು ವರ್ಷದವರೆಗೂ ಇಟ್ಕೊಂಡು ತಿನ್ನಬಹುದು. ಬನ್ನಿ ಹಾಗಾದರೆ ಈ ಹಪ್ಪಳಕ್ಕೆ ಏನೇನು ಹಾಕಬೇಕು ಪದಾರ್ಥಗಳನ್ನು ತಿಳ್ಕೊಳ್ಳೋಣ. ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಕಾಳು, ಜೀರಿಗೆ, ಕಾಳುಮೆಣಸು, ಹಾಗೆಯೇ ನಾನಿಲ್ಲಿ ಸಬ್ಬಕ್ಕಿ, ಸಾಬುದಾನಿ ಅಂತ ಕೂಡ ಕರೀತಾರೆ. ಅದನ್ನು ನಾನು 5 to 6 hours ನೆನೆಸಿಟ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ನೆಂದಿದೆ. ಹಾಗೆಯೇ ಇಲ್ಲಿ 1 ಬೌಲ್ನಷ್ಟು ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ನಾನಿಲ್ಲಿ 3 ದಿನ ಅಕ್ಕಿ ನೆನೆಸಿಬಿಟ್ಟು ಅದನ್ನು ಒಣಗಿಸಿ ಹಿಟ್ಟು ಮಾಡಿಟ್ಕೊಂಡಿರೋದು. ಓಕೆ, ಹಪ್ಪಳ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಕಾಳು, ಜೀರಿಗೆ, ಕಾಳುಮೆಣಸನ್ನು ಹಾಕಿಬಿಟ್ಟು ಪೌಡ್ರನ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಕೊತ್ತಂಬರಿ ಕಾಳು, ಜೀರಿಗೆ, ಕಾಳುಮೆಣಸನ್ನು ನಾವು ಪೌಡ್ರ್ ಮಾಡ್ಕೊಂಡಿರೋದನ್ನು ಪಕ್ಕದಲ್ಲಿ ಎತ್ತಿಡಿ. ಈಗ ಹಸಿಮೆಣಸಿನ್ಕಾಯಿನ ನಾವು ಒಂದು ಕುದಿಯಷ್ಟು ಕುದಿಸ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿನ ಹಸಿದೇ ಹಾಕಿಬಿಟ್ರೆ ಹಪ್ಪಳ ಗಟ್ಟಿಯಾಗಿ ಬರುತ್ತೆ. ಸೊ ಹಾಗಾಗಿ ನೀವು ಹೀಗೆ ಬೇಯಿಸಿಟ್ಕೊಂಡ್ರೆ ಹಪ್ಪಳ ಹಗೂರಾಗಿ ಬರುತ್ತೆ. ಹಾಗಾಗಿ ಬೇಯಿಸಿಟ್ಕೊಳ್ಳಿ. ಈಗ ಒಂದು ದಪ್ಪ ತಳದ ಪಾತ್ರೆಗೆ ನೀರನ್ನು ಕುದಿಲಿಕ್ಕೆ ಇಟ್ಬಿಡಿ. ಮಿನಿಮಮ್ 1 ಲೀಟ್ರ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ನೀರು ಕುದಿಯುವಷ್ಟರಲ್ಲಿ ನಾವು ಖಾರನ ರುಬ್ಕೊಳ್ಳೋಣ. ಈಗ ನಾನು ಬೇಯಿಸಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿಗೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ನಾನು ರುಬ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ಖಾರವಾಗಿರೋ ಹಪ್ಪಳ. ಒಂದ್ಸರಿ ಮಾಡಿ ನೋಡಿ. ಊಟದ ಜೊತೆ ಈ ಥರ ಖಾರಗಿರೋ ಹಪ್ಪಳ ಇದ್ಬಿಟ್ರೆ ಆಹಾ, ಅದರ ರುಚಿನೇ ಬೇರೆ. ಈಗ ನಾನು ಮಿಕ್ಸಿ ಜಾರಿಗೆ ಕೂಡ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ನೀರು ಕುದಿಯೋಕೆ ಇಟ್ಟಿದ್ದೀನಲ್ಲ, ಅಲ್ಲಿ ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ನೆನೆಸಿಟ್ಕೊಂಡಿರೋ ಸಾಬುದಾನಿನ ನಾನು ಬಿಸಿ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸಾಬುದಾನಿನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ರುಬ್ಕೊಂಡಿರೋ ಖಾರಕ್ಕೆ ಮುಂಚೆ ರುಬ್ಕೊಂಡಿರೋ ಮಸಾಲೆನ ಹಾಕಿಬಿಟ್ಟು ಮತ್ತೊಂದು ಸರಿ ನಾವು ಎರಡು ಮಿಕ್ಸ್ ಆಗೋ ಥರ ರುಬ್ಕೊಳ್ಳೋಣ. ಈಗ ಬೇಯ್ತಿರೋ ಸಾಬುದಾನಿಗೆ ಈ ರುಬ್ಬಿಟ್ಕೊಂಡಿರೋ ಖಾರನ ನಾವು ಹಾಕ್ಕೊಳ್ಬೇಕಾಗುತ್ತೆ. ಖಾರ ಹಾಕಿದ ಮೇಲೆ ಚೆನ್ನಾಗಿ ಕುದಿ ಬರಬೇಕು. ಈಗ ನಾವು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಮುದ್ದೆ ಥರನೇ ಹಿಟ್ಟು ಬೇಯಿಸ್ಕೊಳ್ಳೋದ್ರಿಂದ ಇದಕ್ಕೆ ಮುದ್ದೆ ಹಪ್ಪಳ ಅಂತ ಹೇಳಿ ಕೂಡ ಕರೀತಾರೆ ಅನಿಸುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು 20 ನಿಮಿಷ ಬೇಯಿಸಬೇಕಾಗುತ್ತೆ ಫ್ರೆಂಡ್ಸ್. 20 ನಿಮಿಷ ಚೆನ್ನಾಗಿ ಬೇಯಬೇಕು. ಆಗ ಹಪ್ಪಳ ಚೆನ್ನಾಗಿ ಬರುತ್ತೆ. ಬೇಕಿದ್ದರೆ ನೀವು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿರಲಿ ಅಥವಾ ಲೋ ಫ್ಲೇಮಲ್ಲಿದ್ರೂ ಪರವಾಗಿಲ್ಲ. 20 ನಿಮಿಷ ಆಗಿದೆ. ಇವಾಗ ಚೆನ್ನಾಗಿ ಬೆಂದಿದೆ ಹಿಟ್ಟೆಲ್ಲ. ನೋಡಿ, ಹಿಟ್ಟು ರೆಡಿ ಆಗೋಯ್ತು. ಇನ್ನು ಹಪ್ಪಳ ಮಾಡಿ ತಿನ್ನೋದೊಂದೇ ಬಾಕಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಹಿಟ್ಟು ಇವಾಗ. ಈಗ ಈ ಹಿಟ್ಟನ್ನು ನಾವು ಒಂದು ಪರಾತಕ್ಕೆ ಹಾಕ್ಕೊಂಡು ಮೇಲ್ಗಡೆ ಎಣ್ಣೆನ ಕೈಗೆಲ್ಲ ಹಚ್ಕೊಂಡು ನಾವು ನಾದಬೇಕಾಗತ್ತೆ. ಸ್ವಲ್ಪ ಆರಲಿ, ಸ್ವಲ್ಪ ಆರಿದ ಮೇಲೆ ನಾದ್ಕೊಳ್ಳಿ. ಚೆನ್ನಾಗಿ ಗಂಟುಗಳು ಇಲ್ಲದೇ ಚೆನ್ನಾಗಿ ನಾದ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ನಾದ್ಕೋಬೇಕು. ಮಧ್ಯ ಮಧ್ಯ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ಸ್ವಲ್ಪ ಸ್ವಲ್ಪನೇ ತಗೊಂಡು ಉಂಡೆಗಳನ್ನಾಗಿ ಮಾಡಿ. ಈ ಉಂಡೆಗಳನ್ನು ನೀವು ಎಣ್ಣೆ ಹಾಕ್ಕೊಂಡು ಹಾಗೆ ಕೂಡ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ನಿಮಗೆ ಬೇಕಾದ ಸೈಜಲ್ಲಿ ಉಳ್ಳಿ ಮಾಡಿಕೊಂಡು ಸ್ವಲ್ಪ ಅಕ್ಕಿ ಹಿಟ್ಟು ಹಚ್ಚಿ ಉದ್ದಬೇಕು. ರೊಟ್ಟಿ ಮಾಡುವಾಗ ಅಂಚು ಕಟ್ತೀವಲ್ಲ, ಆ ಥರ ಅಂಚು ಕಟ್ಟಿಬಿಟ್ಟು ಹಪ್ಪಳನ ಉದ್ಕೊಳ್ಳಿ. ಇಲ್ಲ ಅಂದರೆ ಅಂಚೆಲ್ಲ ಹರಿದು ಬಿಡುತ್ತೆ. ಎಲ್ಲ ಹಪ್ಪಳನೂ ಉದ್ದಿ ಆದಮೇಲೆ 2 ರಿಂದ 3 ದಿನ ಚೆನ್ನಾಗಿ ಒಣಗಿಸ್ಬೇಕು. ನೋಡಿ, ನಾನು 3 ದಿನ ಚೆನ್ನಾಗಿ ಒಣಗಿಸಿದ್ದೀನಿ. ಹಪ್ಪಳ ತುಂಬಾ ಚೆನ್ನಾಗಿ ಒಣಗಿದೆ. ಈ ಥರ ಚೆನ್ನಾಗಿ ಒಣಗಿದರೆ ಹಪ್ಪಳ 1 ವರ್ಷದವರೆಗೂ ಇಟ್ಕೊಂಡು ತಿನ್ಬೋದು.
ಈಗ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ. ಹಪ್ಪಳ 2 ವಿಧದಲ್ಲಿ ತಿನ್ನಬಹುದು. ಒಂದು ಆಯಿಲಲ್ಲಿ ಕರೆದು ತಿನ್ನಬಹುದು, ಇನ್ನೊಂದು ಒಲೆಯಲ್ಲಿ ಸುಟ್ಟು ಕೂಡ ತಿನ್ನಬಹುದು. ನೋಡಿ, ಆಯಿಲಿಗೆ ಹಾಕಿದ ತಕ್ಷಣ ಹೇಗೆ ಹಪ್ಪಳ ಅರಳಿದೆ ಅಂತ ಹೇಳಿ. ತುಂಬಾ ರುಚಿಯಾಗಿರುತ್ತೆ. ಈ ಹಪ್ಪಳ ಹಿಂದಿನಿಂದಲೂ ಮಾಡಿಕೊಂಡು ಬರ್ತಿದ್ದಂತಹ ಹಪ್ಪಳ. ನೋಡಿ, ಇವಾಗ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋದನ್ನು ನೋಡಿದ್ರಿ. ಈಗ ನಾನು ಒಲೆಯಲ್ಲಿ ಹೇಗೆ ಹಪ್ಪಳನ ಸುಟ್ಬಿಟ್ಟು ತಿನ್ಬೋದು ಅಂತ ಹೇಳಿ ತೋರಿಸ್ತೀನಿ. ಈ ಥರ ಹಪ್ಪಳನ ಗ್ಯಾಸ್ ಆನ್ ಮಾಡಿಬಿಟ್ಟು ನೀವು ಈ ಥರ ಹಪ್ಪಳನ ಹೀಗೆ ಸುಡಿ. ನಾನು ಹೇಗೆ ತೋರಿಸ್ತಿದ್ದೀನಲ್ಲ ಅದೇ ಥರ ಸುಟ್ಕೋತಾ ಬನ್ನಿ. ಇನ್ನು ಗ್ಯಾಸಲ್ಲಿ ಸುಡೋಗಿಂತ ನೀವು ಕೆಂಡದ ಒಲೆ ಇರುತ್ತಲ್ಲ, ಆ ಒಲೆಯಲ್ಲಿ ಹಪ್ಪಳ ಸುಟ್ಕೊಂಡು ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸುಟ್ಟಾದಮೇಲೆ ಒಂದು ಅರ್ಧ ಸ್ಪೂನಿನಷ್ಟು ಹಪ್ಪಳದ ಮೇಲೆ ಎಣ್ಣೆ ಹಾಕ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಒಂದು ಬೌಲ್ ಅಕ್ಕಿ ಹಿಟ್ಟಲ್ಲಿ ಏನಿಲ್ಲ ಅಂದ್ರೂ 50 ಹಪ್ಪಳ ಆಗುತ್ತೆ. ಈ ಹಪ್ಪಳನ ಎಣ್ಣೆಯಲ್ಲಿ ಕರೆದು ಕೂಡ ತಿನ್ಬೋದು, ಹಾಗೆಯೇ ಒಲೆಯಲ್ಲಿ ಸುಟ್ಟು ಕೂಡ ತಿನ್ಬೋದು. ಚೆನ್ನಾಗಿದೆ ಅಲ್ವಾ? ನಮ್ಮನೇಲಂತೂ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಈ ಹಪ್ಪಳ. ಓಕೆ, ಈ ಹಪ್ಪಳದ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರಿದೇನೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಇನ್ನೂ ಆದರೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಹಾಗಾದರೆ ಮತ್ತೊಂದು ವಿಡಿಯೋಂದಿಗೆ. ಅಲ್ಲಿವರೆಗೂ ಬಾಯ್, ಸಿ ಯು, ಟೇಕ್ ಕೇರ್.